ನಿಮ್ಗೊಂದು ವಿಷಯ ಗೊತ್ತಿದ್ಯಾ? ರೀಲ್ಸ್ ನೋಡೋದು ಬಿಟ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ಯಾರಿಗೆ ಫುಡ್ ಅಂದ್ರೆ ಇಷ್ಟ, ನೀವೆಲ್ಲರೂ ಯಾವ ತರ ರೀಲ್ಸ್ ನೋಡ್ತಿರ್ತೀರಾ ಅಂತ ಹೇಳಿದ್ರೆ ತುಂಬಾ ಜನ ಫುಡ್ ಬ್ಲಾಗರ್ಸ್ ನ ಫಾಲೋ ಮಾಡ್ತಾ ಇರ್ತೀರಾ. ಫುಡ್ ಬ್ಲಾಗರ್ಸ್ ಏನ್ ವಿಡಿಯೋಸ್ ಮಾಡ್ತಾರೆ ಅದನ್ನ ನೋಡೋದ್ರಿಂದ ನಮ್ಗೆ ನೋಡಿ ತಿನ್ಬೇಕು ಅಂತ ಅನ್ಸುತ್ತೆ. ಮೋಸ್ಟ್ ಆಫ್ ದ ಪೀಪಲ್ಗೆ ಜಾಸ್ತಿ ಕ್ರೇವ್ ಆಗುತ್ತೆ ತಿನ್ಬೇಕು ಅಂತ. ಅದನ್ನ ಬಿಹೇವಿಯರ್ ಚೇಂಜ್ ಅಂತ ಕರಿತೀವಿ. ವೆಯ್ಟ್ ಲಾಸ್ ಅಲ್ಲಿ ಬಿಹೇವಿಯರ್ ಚೇಂಜ್ ತುಂಬಾ ಮ್ಯಾಟರ್ ಆಗುತ್ತೆ. ಅಷ್ಟೇ ಊಟ ಮಾಡಿದೀನಿ, ಹಿಂಗೆ ರೀಲ್ಸ್ ನ ಸ್ಕ್ರೋಲ್ ಮಾಡುವಾಗ ಯಾವ್ದೋ ಒಂದು ಡೆಸರ್ಟ್ ವಿಡಿಯೋ ಬರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ತಿನ್ಬೇಕು ಅಂತ ಅನ್ಸುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿದ್ರು ಮತ್ತೆ ಅದನ್ನ ಆರ್ಡರ್ ಮಾಡಿ ತಿಂತೀವಿ. ಸೊ ಇದರಿಂದ ನಮ್ದು ವೆಯ್ಟ್ ಇಂಡೈರೆಕ್ಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಫಾಲೋ ಮಾಡ್ತಿರೋ ಫುಡ್ ಬ್ಲಾಗರ್ಸ್ ನ ಅನ್ಫಾಲೋ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಇಲ್ಲ ಅಂತ ಹೇಳಿದ್ರೆ ಆ ಫುಡ್ ಬ್ಲಾಗ್ಸ್ ಏನಿದೆ ಅದನ್ನ ನೋಡೋದನ್ನ ಕಡಿಮೆ ಮಾಡಿ. ಅದರಿಂದ ಕೂಡ ನಿಮ್ದು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ.